ದುರ್ಗ ಪ್ರಯೋಗ ಮುಷ್ಕರ ಅನ್ಆಥರೈಸ್ಡ್ ಫ್ಲೆಕ್ಸ್ ಇನ್ಸ್ಟಾಲೇಷನ್ ರಿಲೇಟೆಡ್ ಒಂದು ಫ್ಲೆಕ್ಸ್ ಕೋಟೆ ಸರ್ಕಲ್ ಅಲ್ಲಿ ಹಾಕಿದ್ದು ಅದರಿಂದ ಸಾರ್ವಜನಿಕರು ತೊಂದರೆ ಆಗ್ತಿದ್ದರಿಂದ ಅದು ಬಿದ್ದೋಗಿದ್ರಿಂದ ನಮ್ಮವರು ಅದನ್ನ ಬಿದ್ದೋಗಿದ್ದನ್ನ ಟೆಕ್ ಆಫೀಸಲ್ಲಿ ಇಟ್ಟಿದ್ರು. ಸೊ ಅದ್ರ ರಿಲೇಟೆಡ್ ಅವರು ಯಾಕೆ ತೆಗ್ಸಿದ್ರಿ ಅಂತ ನಾವು ಅವ್ರಿಗೆ ಹೇಳಿದ್ವಿ. ನಾವು ಪರ್ಪಸ್ಫುಲಿ ತೆಗ್ಸಿದ್ರಲ್ಲ, ಬಿದ್ದೋಗ್ತಿದ್ರು, ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದೆ, ಆಕ್ಸಿಡೆಂಟ್ ಒಂದು ಅಲ್ಲಿ ಸಣ್ಣದೊಂದು ಆಗಿದ್ರಿಂದ ತೆಗ್ದಿಟ್ಟಿದ್ದೀವಿ, ನೀವು ಅದನ್ನ ಕಟ್ಕೊಳ್ಳಿ ಅಂತ ನಾವು ಹೇಳಿದ್ವಿ. ಸೊ ಅದ್ರ ರಿಲೇಟೆಡ್ ಅವರು ಡಿ ಸಿ ಸರ್ ಅವರಿಗೆ ಒಂದು ರಿಕ್ವೆಸ್ಟ್ ಕೊಡ್ತೀವಿ ಸರ್, ಹಿಂಗೆಲ್ಲ ನಮಗೆ ಬೈದಿದ್ದಾರೆ ಆ್ಯಂಡ್ ಹಿಂಗೆಲ್ಲ ಎಂಪ್ಲಾಯೀಸ್ಗಳಿಗೆಲ್ಲ ಥ್ರೆಟನ್ ಆಗಿದೆ ಸರ್ ಅಂತ ರಿಕ್ವೆಸ್ಟ್ ಕೊಡ್ತೀವಿ ಡಿ ಸಿ ಸರ್ಗೆ. ನಾವು ನಮ್ಮ ಮೀಟಿಂಗ್ ತಗೋತಾ ಇದ್ವಿ, ಮೀಟಿಂಗ್ ನಡೀತಾ ಇತ್ತು ನನ್ನ ಚೇಂಬರಲ್ಲೇನೆ. ಅದು ಮೀಟಿಂಗ್ ಆಗಿದ್ರಿಂದ ನಾನು ಸಾರ್ವಜನಿಕರಿಗೆ ಏನೋ ಕಾಲ್ ಬಂದಿದೆ ಅಂತ ಅಂದ್ಬಿಟ್ಟು ನಾನು ನನ್ನ ಸ್ಟಾಫ್ಗೆ ಅದನ್ನ ಆನ್ ಮಾಡಿ ಅಂತ ಅಂದ್ಬಿಟ್ಟು ಅದು ಲೌಡ್ ಸ್ಪೀಕರಲ್ಲಿ ಇತ್ತು. ಸೊ ಇನ್ಸಿಡೆಂಟ್ ಆಗಿದ್ದು ಹಾಗೆಲ್ಲ ಏನಿಲ್ಲ, ಅವ್ರು ನಮ್ಮ ಹತ್ರ ಚೆನ್ನಾಗೇ ಇದ್ರು, ಈಗಲೂ ಚೆನ್ನಾಗೇ ಇದ್ರು. ಬಟ್ ಈ ಬ್ಯಾನರ್ ರಿಲೇಟೆಡ್ನೇ ಹಾಗೆ ಆಗಿದೆ. ಈ ಹಿಂದೆನೂ ಒಂದು CM ಸರ್ ಫಂಕ್ಷನ್ ರಿಲೇಟೆಡ್ ಅದು ಸ್ವಲ್ಪ ಅದು ಕ್ಲಾಶಸ್ ಆಗಿತ್ತು. ನಾವು ನಮಗೆ ಇವೆಂಟ್ ಮ್ಯಾನೇಜ್ಮೆಂಟ್ ಅವರು ನಮಗೆ 2 ಜಾಗ ಬಿಟ್ಕೊಡಿ, ಡಿಸ್ಟ್ರಿಕ್ಟ್ ಪ್ರೋಟೋಕಾಲ್ ಇರುತ್ತೆ, ಡಿಸ್ಟ್ರಿಕ್ಟ್ ಫಂಕ್ಷನ್ ಆಗಿರೋದ್ರಿಂದ ನಮ್ದು ಡಿಸ್ಟ್ರಿಕ್ಟ್ ಪ್ರೋಟೋಕಾಲ್ ಇರುತ್ತೆ, 2 ಜಾಗ ಬಿಟ್ಕೊಡಿ ಅಂತ ನಮ್ಮನ್ನು ಕೇಳ್ಕೊಂಡಿದ್ರು ಇವೆಂಟ್ ಮ್ಯಾನೇಜ್ಮೆಂಟ್ ಅವರು, ಅಡ್ಮಿನಿಸ್ಟ್ರೇಷನ್ ಕಡೆ. ನಾವು ಅದನ್ನ ರೈಲ್ವೆ ಟ್ರ್ಯಾಕ್ ಕೆಳಗಡೆ ಇರೋದು ಆ ಎಂಟ್ರೆನ್ಸ್, ತದನಂತರ ನಮ್ದು ಶಿಡ್ಲಘಟ್ಟ CMC ಆರ್ಚ್ ಅಲ್ಲಿ 2 ಯಾರ್ಯಾರು ಹಾಕಿದ್ರು ಎಲ್ರದ್ದು ತೆರವುಗೊಳಿಸ್ಬಿಟ್ಟಿದ್ವಿ. ಇವ್ರದ್ದು ಅಂತಲ್ಲ, ಆಲ್ರೆಡಿ ಅಲ್ಲಿ ಹಾಕಿದ್ರು, ನಾವು ಎಲ್ರದ್ದು ತೆರವುಗೊಳಿಸಿದ್ವಿ. ಯಾರ್ಯಾರು ಹಾಕಿದ್ರು ಎಲ್ಲರದ್ದು ತೆಗೆದ್ಬಿಟ್ಟು ಇದು 2 ಪ್ಲೇಸ್ ನಮಗೆ ಬೇಕು ಫಾರ್ ದ ಪ್ರೋಟೋಕಾಲ್, ಅವರು ಇವೆಂಟ್ ಮ್ಯಾನೇಜ್ಮೆಂಟ್ ಅವ್ರು ಹಾಕ್ತಾರಂತೆ. ಸೊ ಅಂತ ಅಂದ್ಬಿಟ್ಟು ನಾವು ಅದೆಲ್ಲ ಕಡೆ ತೆರವುಗೊಳಿಸಿದ್ವಿ. ಆಗ ಸರು ಕೂಡ ಇದ್ರು, ಸ್ವಲ್ಪ ಕ್ಲಾಶಸ್ ಆಗಿತ್ತು. ಅದ್ರ ಬಿಟ್ಟರೆ ನೆಕ್ಸ್ಟ್ ಇದೆ ಇನ್ಸಿಡೆಂಟ್ ಸರ್. ಈ ಥರ ಇನ್ಸಿಡೆಂಟ್ ಮತ್ತೆ ಆಗಬಾರ್ದು ಸರ್. ಅಟ್ಲೀಸ್ಟ್ ನಾವು ಎಂಪ್ಲಾಯೀಸ್ಗಳಿದ್ದೀವಿ, ವಿ ನೀಡ್ ಅಟ್ಲೀಸ್ಟ್ ಮಿನಿಮಮ್ ಬೇಸಿಕ್ ರೆಸ್ಪೆಕ್ಟ್. ಹಿಂಗೆ ಎಲ್ಲ ಬೈದ್ರೆ ನೋವು, ಐ ಮೀನ್ ಲೈಕ್ ಇಟ್ ಹರ್ಟ್ಸ್ ಅಸ್. ಐ ಮೀನ್ ದೇ ಆರ್ ಬ್ರಿಂಗಿಂಗ್ ಅವರ್ ಪೇರೆಂಟ್ಸ್ ಇನ್ ಟು ಪಿಕ್ಚರ್. ನಮ್ಮ ತಾಯಿ ಅವ್ರ ಬಗ್ಗೆ, ನಮ್ಮ ಎಂಪ್ಲಾಯೀಸ್ಗಳು ಅವ್ರ ತಾಯಿ ಬಗ್ಗೆ ಎಲ್ಲ ಮಾತಾಡ್ತಾರೆ. ವಾಟ್ ಡಸ್ ಇಟ್ ಮೀನ್? ಸೊ ಆ ಥರದ್ದೆಲ್ಲ ಕೇಳೋದಕ್ಕೆ ನಾವು ನಾವು ಅವ್ರಿಗೆ ಹೇಳಿದ್ವಿ, ಹಾಗೆಲ್ಲ ಬೈಬೇಡಿ ಸರ್, ಏನಾದರೂ ಇದ್ರೆ ಹೇಳಿ. ನಾನು ಹೇಳಿದೆ ಅದನ್ನ ಸರ್, ನಾನು ವಿಚಾರಿಸ್ಬೇಕು ಹೇಳ್ತೇನೆ. ನಾವು ಬೈದಿದ್ರಿಂದ ನಮಗೂ ಎಲ್ಲರಿಗೂ ಹರ್ಟ್ ಆಗಿದೆ ಸರ್. ನಾವು ಅದನ್ನೆಲ್ಲ ಕೇಳಿಸ್ಕೊಳ್ಳೋಕ್ಕೆ ಹಿಂಸೆ ಆಗುತ್ತೆ.